ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳು. ನಿಮಗೆ ಈಗ ಆಲ್ರೆಡಿ ನಾವು ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಪ್ರಾಪರ್ಟೀಸ್ ಆಫ್ ಇಂಟಿಗ್ರಲ್ಸ್ ಬಗ್ಗೆ ಕಂಟಿನ್ಯೂ ಮಾಡಿದ್ವಿ. ಈಗ ಅದ್ರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಆಗಿ ಈಗ ಆಲ್ರೆಡಿ ಲಾಸ್ಟ್ ಪ್ರಾಪರ್ಟೀಸ್ ಆಗಿತ್ತು. ಏನು ಅಂದರೆ ಇಂಟಿಗ್ರೇಟ್ -a to a f(x) ವಿತ್ ರೆಸ್ಪೆಕ್ಟ್ ಟು x ಆಗಿದ್ದಾಗ ಇಸ್ ಈಕ್ವಲ್ ಟು ವಿ ಹ್ಯಾವ್ ಟು ರೈಟ್ 2 times ಆಫ್ ಇಂಟಿಗ್ರೇಟ್ 0 to a f(x) ವಿತ್ ರೆಸ್ಪೆಕ್ಟ್ ಟು x ಇನ್ ಕೇಸ್ ಇಫ್ ಯಾವಾಗ ಅಂದರೆ f(x) is equal to ಪ್ಲಸ್ f(x) ಆಗಿದ್ದಾಗ ಸಚ್ ಎ ಫಂಕ್ಷನ್ಸ್ ಆರ್ ಕಾಲ್ಡ್ ವಿ ನೋ ದಟ್ ಗಿವನ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಅದೇ ಟೈಮ್ ಸೆಕೆಂಡ್ ಕೇಸಸ್ಸಲ್ಲಿ ದ ಗಿವನ್ ಫಂಕ್ಷನ್ಸ್ 0 ಆಗಿರುತ್ತೆ. f ಆಫ್ -x is equal to -f(x) ಆಗಿದ್ದಾಗ ದಟ್ ಈಸ್ ಕಾಲ್ಡ್ ಆಡ್ ಫಂಕ್ಷನ್ಸ್ ಅಂತ ಗೊತ್ತು. ಸೇಮ್ ವೇನಲ್ಲಿ ಅನದರ್ ಮೋರ್ ದ್ಯಾನ್ ಒನ್ ಪ್ರಾಪರ್ಟೀಸ್ ಇದೆ. ದಟ್ ಈಸ್ ದ ಪ್ರೂವ್ ದಟ್ ಅಂತ ಹೇಳ್ಬಿಟ್ಟು ಕ್ವಶನ್ ನಂಬರ್ 49 ಏನಲ್ಲಿ ಕೇಳ್ತಾನೆ ಅದನ್ನು ಪ್ರಾಪರ್ಟಿ P6 ಅಂತ ಹೇಳ್ಬಿಟ್ಟು ಪ್ರಾಪರ್ಟಿ P6 ದಟ್ ಈಸ್ ದ ಪ್ರಾಪರ್ಟಿ P6 ಆಗಿರುತ್ತೆ. ಅದು ಪ್ರೂವ್ ದಟ್ ಎಕ್ಸಾಮಿಗೆ ಕೇಳ್ತಾನೆ. ಪ್ರೂವ್ ದಟ್ ಇಂಟಿಗ್ರೇಟ್ 0 to 2a ಇಲ್ಲಿ ನೋಡಿ ಇಂಟಿಗ್ರೇಟ್ 0 to 2a f(x) with respect to x is equal to f(x) with respect to x is equal to we have to prove that integrate 0 to 2a f(x) with respect to x is equal to s. We have to write 2 times of 0 to a f(x) with respect to x if ಯಾವಾಗ ಹೇಳಿದ್ರೆ f of 2a minus x is equal to we have to get f(x) ಆಗಿದ್ದಾಗ and the value is becomes 0 ಆಗಿರುತ್ತೆ. if ಯಾವ ಕೇಸಸ್ ಅಲ್ಲಿ f of 2a minus x is equal to minus f of x ಆಗಿದೆ. Once again I will repeat integrate 0 to 2a f(x) with respect to x is equal to prove that ಅಂತಲೇ ಕೇಳ್ತಾನೆ. ಎಕ್ಸಾಮ್ ಪ್ರಾಪರ್ಟಿ ಹಿಂಗೆ ಇರುತ್ತೆ. ಅದನ್ನ ಏನಂತ ಪ್ರೂವ್ ಮಾಡಬೇಕು? ಒಂದು ಕೇಸಸ್ ಅಲ್ಲಿ ಅದು ಗಿವನ್ ವ್ಯಾಲ್ಯೂ 2 times ಆಫ್ ಇಂಟಿಗ್ರೇಟ್ 0 to a f(x) with respect to x ಆಗಿರುತ್ತೆ. ಅದು ಯಾವ ಕಂಡೀಷನ್ಸ್ ಅಲ್ಲಿ ಅಂದರೆ f of 2a minus x is equal to ಪ್ಲಸ್ f(x) ಆಗಿದ್ದಾಗ ಫಂಕ್ಷನ್ಸ್ ಅಂದರೆ ಗಿವನ್ ಫಂಕ್ಷನ್ಸ್ ಇರುತ್ತೆ. ಆ ಫಂಕ್ಷನ್ಸ್ ಒಳಗೆ ನಾವು x ಇರೋ ಪ್ಲೇಸಲ್ಲಿ 2a minus x ಅಪ್ಲೈ ಮಾಡಿದರೆ ಒನ್ಸ್ ಅಗೇನ್ ವಿ ವಿಲ್ ಗೆಟ್ ದ ಸೇಮ್ ಫಂಕ್ಷನ್ ದಟ್ ಈಸ್ f(x). ಆ ಕೇಸಸ್ಸಲ್ಲಿ ದ ಫಂಕ್ಷನ್ ಕ್ಯಾನ್ ಬಿ ರಿಟನ್ ಆಸ್ 2 times ಆಫ್ ಇಂಟಿಗ್ರೇಟ್ 0 to a f(x) ಆಗಿರುತ್ತೆ. ಇನ್ ಕೇಸ್ ದ ಗಿವನ್ ಫಂಕ್ಷನ್ ಇಸ್ ಈಕ್ವಲ್ ಟು 0 ಕೂಡ ಆಗುತ್ತೆ. ಯಾವಾಗ ಅಂದರೆ f of 2a minus x ನ ನಾವು ಅಪ್ಲೈ ಮಾಡಿದಾಗ ಗಿವನ್ ಫಂಕ್ಷನ್ಸ್ ಅಲ್ಲಿ ನೆಗೆಟಿವ್ ಬಂದರೆ ಅಂದರೆ ದಟ್ ಈಸ್ ಮೈನಸ್ f(x) ಬಂದರೆ ದ ಹೋಲ್ ಇಂಟಿಗ್ರಲ್ ವ್ಯಾಲ್ಯೂ ಬಿಕಮ್ಸ್ 0 ಅಂತ ಹೇಳ್ತಾನೆ. ಓಕೆ, ಇದು ಪ್ರೂವ್ ದಟ್ಸ್ ನೋಡ್ತಾ ಹೋಗೋಣ ಯಾವ ರೀತಿ ಬರುತ್ತೆ ಅಂತ. ಹಾಗಾದ್ರೆ ನಾನು LHS ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಪ್ರೂಫ್ ಅಲ್ಲಿ LHS ಪ್ರೂಫ್ ಎಸ್ ವಿಲ್ ಟೇಕ್ LHS ವ್ಯಾಲ್ಯೂ ಏನು? ಇಂಟಿಗ್ರೇಟ್ 0 to 2a ಇಂಟಿಗ್ರೇಟ್ 0 to 2a f(x) ವಿತ್ ರೆಸ್ಪೆಕ್ಟ್ ಟು x ಇದೆ. ಎಸ್ ವಿ ರೈಟ್ ಇದನ್ನ ಇಂಟಿಗ್ರೇಟ್ 0 to a f of x with respect to x plus integrate a to 2a f of x with respect to x ಅಂತ ಬರೀಬಹುದು. ಆಲ್ರೆಡಿ ಒಂದು ಪ್ರಾಪರ್ಟೀಸ್ ಮಾಡಿದ್ವಿ ನಾವು. ಇಂಟಿಗ್ರೇಟ್ a to b ನ a to c f of x plus c to b f of x ಅಂತ ಹೇಳ್ಬಿಟ್ಟು p0 ನೇದು ವೇರಿಯಬಲ್ ಚೇಂಜ್ ಇರುತ್ತೆ. p1 ಇಂದು ನಮಗೆ ಬಂದು ಪ್ರಾಪರ್ಟೀಸ್ ಏನು ಅಂದರೆ ಈ ಲಿಮಿಟ್ ಇಂಟರ್ಚೇಂಜ್ ಆದರೆ ಮೈನಸ್ ಆಗುತ್ತೆ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಸೈನು. ಇನ್ ಕೇಸ್ ಥರ್ಡ್ ಒನ್ a to b ಇರೋದ c to a ಮಾಡ್ಬೋದು. ಹಾಗಾದ್ರೆ ಅದನ್ನ ನಾವು ಬೈ ದಿ ಪ್ರಾಪರ್ಟಿ p2 ಅಂತ ಹೇಳ್ಕೊಳ್ತೀವಿ. ಬೈ ದಿ ಪ್ರಾಪರ್ಟಿ ಎಸ್ p2 ಅಂಡ್ ದೆನ್ ಹಿಯರ್ ನೋಡಿ ಪ್ರೂವ್ ದಟ್ ನಮಗೆ 0 to a ಬೇಕು 0 to a ಹಾಗೆ ಇದೆ. ಈ ಟರ್ಮ್ ಇಂಟಿಗ್ರಲ್ ವ್ಯಾಲ್ಯೂ ಈ ಟರ್ಮ್ ಇಂಟಿಗ್ರಲ್ ವ್ಯಾಲ್ಯೂ a to 2a ಇರೋದು ಇದು x ಗೆ ನಾನು ಸಬ್ಸ್ಟಿಟ್ಯೂಷನ್ ತಗೋಬೇಕು. ಎಸ್ ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ದೀವಿ. x is equal to 2a minus t ನೇ ಸಬ್ಸ್ಟಿಟ್ಯೂಷನ್. ಯಾಕೆಂದ್ರೆ ಪ್ರೂವ್ ದಟ್ ಅಲ್ಲಿ x ಇರೋ ಜಾಗದಲ್ಲಿ 2a minus x ಇದೆ. ನಾವು 2a minus x ಬದಲಾಗಿ minus x ಇದ್ದಾಗ ಸಬ್ಸ್ಟಿಟ್ಯೂಷನ್ x is equal to minus t ಬಿಫೋರ್ ಲಾಸ್ಟ್ ಪ್ರಾಪರ್ಟೀಸ್. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ಸ್ ಗೆ 2a minus x ಇರುತ್ತೆ. ಸಬ್ಸ್ಟಿಟ್ಯೂಷನ್ 2a minus t ಆಗಿರುತ್ತೆ. ಆ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ. x is equal to ಫಾರ್ ದಿ ಸೆಕೆಂಡ್ ಇಂಟಿಗ್ರಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್. ಓಕೆ, ಇದು ನಾವು ಒಂದು ಸೆಕೆಂಡ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ x ನ ಡಿಫರೆನ್ಶಿಯೇಟ್ 1 ಆಗುತ್ತೆ. ಹಿಯರ್ 2a ಡಿಫರೆನ್ಶಿಯೇಟ್ ಕಾನ್ಸ್ಟೆಂಟ್ ಮೈನಸ್ dt by dx ಆಗಿರುತ್ತೆ. ಡಿಫರೆನ್ಶಿಯೇಟೆಡ್ dt by dx ಕ್ರಾಸ್ ಮಲ್ಟಿಪ್ಲೈ ಮಾಡಿ we get dx is equal to minus dt. we get dx is equal to here what minus dt. ಹಾಗಾದ್ರೆ dx is equal to minus dt ಆಯಿತು. ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ರೀಪ್ಲೇಸ್ ಮಾಡ್ತಾ ಇದ್ದೀನಿ. x is equal to a ಬರ್ಕೊಂಡಿಲ್ಲ.
ಎಕ್ಸ್ ಇರೋ ಜಾಗದಲ್ಲಿ ಎ ಬರ್ಬಿಟ್ರೆ ಇಲ್ಲಿ ನೋಡಿ ಎಕ್ಸ್ ಇರೋ ಜಾಗದಲ್ಲಿ ಎ ಬರ್ತಾ ಇಲ್ಲಿ 2a ಮೈನಸ್ ಟಿ ಈ ಕಡೆಗೆ ಬಂತು ಅಂದರೆ ಪ್ಲಸ್ ಟಿ, ಎ ಈ ಕಡೆಗೆ ಬಂದರೆ 2a ಮೈನಸ್ ಎ ದಿಸ್ ಇಂಪ್ಲೈಸ್ ಟಿ ಟರ್ಮಲ್ಲೂ ಕೂಡ ಲೋಯರ್ ಲಿಮಿಟ್ ವ್ಯಾಲ್ಯೂ ಏನೇ ಆಗಿರುತ್ತೆ. ಒನ್ಸ್ ಅಗೇನ್ ಎಕ್ಸ್ ಇರೋ ಜಾಗದಲ್ಲಿ ಎ ಅಪ್ಲೈ ಮಾಡ್ತಾ ಇದ್ದೀನಿ, 2a ಮೈನಸ್ ಎ ಆಗುತ್ತೆ, ದಟ್ ಇಸ್ ಈಕ್ವಲ್ ಟು ಟಿ ವ್ಯಾಲ್ಯೂ ಏನೇ ಆಗುತ್ತೆ. ಓಕೆ, ಇನ್ ದಿ ಸೇಮ್ ಪ್ಲೇಸ್ ಅಪ್ಪರ್ ಲಿಮಿಟ್ ಚೇಂಜ್ ಮಾಡ್ತಾ ಇದ್ದೀವಿ, ಎಕ್ಸ್ ಇರೋ ಜಾಗದಲ್ಲಿ 2a ಬಂದರೆ ಪ್ಲಸ್ 2a ಗೆಟ್ ಕ್ಯಾನ್ಸಲ್, ದಿಸ್ ಇಂಪ್ಲೈಸ್ ಟಿ ಬಿಕಮ್ಸ್ ಅಪ್ಪರ್ ಲಿಮಿಟ್ ವ್ಯಾಲ್ಯೂ 0 ಆಗುತ್ತೆ. ಈ ರೀಪ್ಲೇಸ್ ವ್ಯಾಲ್ಯೂನ ಅದಕ್ಕೆ ಬರಬಿಡೋಣ. ಏನಿದೆ ನೋಡಿ, ಇಂಟಿಗ್ರೇಟ್ 0 to 2a, ಇಂಟಿಗ್ರೇಟ್ 0 to 2a ಇದೆ ಇಲ್ಲಿ. ಎಸ್, ಇಂಟಿಗ್ರೇಟ್ 0 to 2a, ಇಂಟಿಗ್ರೇಟ್ 0 to 2a f of x with respect to x is equal to integrate 0 to 2a f of x with respect to x. Now we have to write 0 to a f of x with respect to x ಹಾಗೆ ಇದೆ ಪ್ಲಸ್ ಇಂಟಿಗ್ರೇಟ್. ಫಸ್ಟ್ ಇಂಟಿಗ್ರಲ್ ವ್ಯಾಲ್ಯೂ ಹಾಗೆ ಇದೆ, ಸೆಕೆಂಡ್ ಇಂಟಿಗ್ರಲ್ ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು ಎಕ್ಸ್ ಇರೋ ಜಾಗದಲ್ಲಿ. ಫಸ್ಟ್ ಲಿಮಿಟ್ ನೋಡಿ, ಎಕ್ಸ್ ಇರೋ ಜಾಗದಲ್ಲಿ ಎ ಆದರೆ ಟಿ ಇರೋ ಜಾಗದಲ್ಲಿ ಏನೇ ಇರ್ತದೆ, ಎಕ್ಸ್ ಇರೋ ಜಾಗದಲ್ಲಿ ಎ ಆದರೆ ಟಿ ಇರೋ ಜಾಗದಲ್ಲಿ ಏನೇ. ಹಾಗಾದ್ರೆ ಎಕ್ಸ್ ಇರೋ ಜಾಗದಲ್ಲಿ 2a ಅಪ್ಲೈ ಮಾಡಿದಾಗ ಟಿ ಇರೋ ಜಾಗದಲ್ಲಿ 0. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಫಂಕ್ಷನ್ಸ್ ಇರೋದು ಎಫ್ ಆಫ್ ಎಕ್ಸ್, ಎಕ್ಸ್ ಇರೋ ಜಾಗಕ್ಕೆ ರಿಪ್ಲೇಸ್ಮೆಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ 2a ಮೈನಸ್ ಟಿ, dx value we get minus dt, dx value we get minus dt. Yes, we know that by the property p1 property ಏನಿರುತ್ತೆ, a to b ರ ಇಂಟಿಗ್ರಲ್ ವ್ಯಾಲ್ಯೂನ b to a ಇಂಟರ್ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ವ್ಯಾಲ್ಯೂ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್. ಸೊ ಹಾಗಾದ್ರೆ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ 0 to a f of x with respect to x plus ಇಂಟಿಗ್ರೇಟ್ a to 0 ಮಾಡ್ತಾ ಇದ್ದೀನಿ. ಈಗ 0 to a to 0 ಇರೋದು ಏನಾಗಿದೆ ಇಲ್ಲಿ ನಮಗೆ, ಎಸ್ 0 to a f of 2a minus t with respect to dt. ಮೈನಸ್ ಇತ್ತು, a to 0 ಇರೋದು 0 to a ಇಂಟರ್ಚೇಂಜ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು. ಅಗೇನ್ ಮತ್ತೆ ಒಂದು ಬಾರಿ ದಿ ಪ್ರಾಪರ್ಟಿ p0. ಆ p0 ಪ್ರಾಪರ್ಟಿ ಏನಿರುತ್ತೆ ಅಂದರೆ ಈಸ್ ರೆಸ್ಪೆಕ್ಟ್ ಟು ಟಿ ನಲ್ಲಿರೋ ಎಲ್ಲ ಫಂಕ್ಷನ್ಸ್ ವ್ಯಾಲ್ಯೂ ನಾ ಎಕ್ಸಿಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾದರೆ again here integrate 0 to 2a, again here integrate 0 to 2a f of x with respect to x is equal to integrate 0 to a f of x with respect to x ಆಗಿದೆ ಪ್ಲಸ್ ಇಂಟಿಗ್ರೇಟ್ 0 to a ಆಗಿದೆ f of 2a minus t ಇರೋದನ್ನ dt ಇರೋದನ್ನ dx ಮಾಡಿದ್ವಿ ಬೈ ದಿ ಪ್ರಾಪರ್ಟಿ p0. ಆ p0 ಪ್ರಾಪರ್ಟಿ ಏನಿರುತ್ತೆ 2a ಮೈನಸ್ ಎಕ್ಸ್ ಅಂದರೆ ಟಿ ನಲ್ಲಿದ್ರು ಒಂದೇ, ಎಕ್ಸಿಗೆ ಬರೋದ್ರು ಒಂದೇ ಆಗಿರುತ್ತೆ. ಹಾಗಾದ್ರೆ 2a ಮೈನಸ್ ಎಕ್ಸ್ ಅಂತ ಬರೀಬೋದು. ಇದಿಷ್ಟು ನಮಗೆ ಎಲ್ ಎಚ್ ಎಸ್ ಸೈನ್ ವ್ಯಾಲ್ಯೂ ಆಗಿದೆ. ಅದರಲ್ಲಿ ಈಗ ಫಸ್ಟ್ ಕೇಸಸ್ನ ನೋಡ್ತಾ ಹೋಗ್ತಾರೆ. ಏನು ಹೇಳ್ತಿದ್ದಾರೆ, ಕೇಸ್ ನಂಬರ್ 1. ಕೇಸ್ ನಂಬರ್ 1 ಈ ಫಸ್ಟ್ ಕೇಸಸ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ಎಸ್ ಇಂಟಿಗ್ರೇಟ್ ಫಸ್ಟ್ ಕೇಸಲ್ಲಿ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಓನ್ಲಿ ವಿ ಗೆಟ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಎಫ್ ಆಫ್ 2a ಮೈನಸ್ ಎಕ್ಸ್ ಇರೋ ಜಾಗದಲ್ಲಿ ವಿ ಹ್ಯಾವ್ ಟು ರೈಟ್ ಓನ್ಲಿ ಎಫ್ ಆಫ್ ಎಕ್ಸ್. ಹಾಗಾದ್ರೆ ನೋಡ್ತಾ ಬನ್ನಿ, therefore ಏನಾಗುತ್ತೆ, ಇಂಟಿಗ್ರೇಟ್ 0 to 2a ವ್ಯಾಲ್ಯೂ ಇಂಟಿಗ್ರೇಟ್ 0 to 2a ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ 0 to a ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದು ಆಗಿದೆ ಪ್ಲಸ್ ಇಂಟಿಗ್ರೇಟ್ 0 to a ಇದೆ. ಹಿಯರ್ ವಿ ದ ಎಫ್ ಆಫ್ 2a ಮೈನಸ್ ಎಕ್ಸ್ ವ್ಯಾಲ್ಯೂನ ಫಸ್ಟ್ ಕೇಸಸ್ ಅಲ್ಲಿ ವಿ ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಓನ್ಲಿ ಎಫ್ ಆಫ್ ಎಕ್ಸ್. So the value of 2a minus x is equal to only f of x ಆಗಿರುತ್ತೆ. So ಏನಾಗುತ್ತೆ, f of x ಆಗುತ್ತೆ with respect to x, that is equal to, we know that as it is this value is become same. So ಎರಡು ಹಾರ್ಡ್ ಮಾಡಿದ್ರೆ 1 plus 1 ಅಂದ್ರೆ 2 like that. ಅದೇ ತರ s, you know that 2 times of integrate 0 to a f of x with respect to x. Yes, you know that first case f of 2a minus x f of x is equal to functions ಆಗಿದ್ರೆ to that integrate 0 to 2a f of x value we get 2 times of 0 to a f of x. Here also same ನೋಡಿ, 2 times of integrate 0 to a f of x with respect to x in case ಯಾವಾಗ f of 2a minus x is equal to f of x ಆಗಿದೆ. yes, and then case number second, next case ನೋಡಿ, f of 2a minus x is equal to, we get minus f of x ಇದ್ದಾಗ f of 2a minus x is equal to minus f of, ಹಾಗಾದ್ರೆ 0 to 2a f of x with respect to x is equal to integrate 0 to a f of x with respect to x. Here say 0 to 2a f of x and here
0 to a f of x value same. Here I will consider f of 2a minus x considered as minus f of x. f of 2a minus x is equal to considered minus f of x. ಇಲ್ಲಿ ನೋಡಿ f of 2a minus x is equal to minus f of x, then the value of integral value is 0. So here check ಮಾಡ್ತಾ ಹೋಗೋಣ. 0 to 2a s minus integrate 0 to a f of x, because we know that here plus ಇದೆ. f of 2a minus x is minus f of x plus into minus ಆಗುತ್ತೆ. ಹಾಗಾದ್ರೆ 0 to f of x plus ಇದ್ರಲ್ಲಿ ಅದು ಸೇಮ್ ವ್ಯಾಲ್ಯೂ ಕ್ಯಾನ್ಸಲ್ is equal to ಏನಾಗುತ್ತೆ ನಿಮಗೆ 0 ಆಗುತ್ತೆ. ಹಾಗಾದ್ರೆ f of a minus f of x ಬಂದ್ರೆ 0 to 2a integral value 0. Second case is also prove that. ಏನು ಹೇಳ್ತಾ ಇದೆ ನೋಡಿ, ಸೆಕೆಂಡ್ ಕೇಸ್ f of 2a minus f of x is equal to value becomes 0 ಆಗಿರುತ್ತೆ ಅಂತ ಹೇಳ್ತಾನೆ. ಹಾಗಾದ್ರೆ 0 ಆಗಿದೆ ನೋಡಿ. ಸೊ ಎರಡೇ ಕೇಸಸ್, ಫಸ್ಟ್ LHS ವ್ಯಾಲ್ಯೂ ಇಂಟಿಗ್ರಲ್ ತೊಗೊಂಡ್ಬಿಟ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ, ಇಲ್ಲಿ ಇಂಟಿಗ್ರೇಟ್ 0 to 2a f of x with respect to x ಇದೆ. ಅದನ್ನು ಈ ಕೇಸಸ್ಸಲ್ಲಿ ಯಾವ ಬರಬೇಕು, 2 times of 0 to a f of x ಅಂತ ಬರೀಬೋದಂತೆ. f of 2a minus x f of x ಆಗಿದ್ದಾಗ ಇನ್ನೊಂದು ಕೇಸಸ್ಸಲ್ಲಿ f of 2a minus x is equal to minus f of x ಬಂದಿದ್ರೆ the value of integral 0 ಆಗುತ್ತೆ. ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಏನಾಗುತ್ತೆ ಇಲ್ಲಿ 0 ಆಗುತ್ತೆ. ಸೊ ಹಾಗಾದರೆ ಇಂಟಿಗ್ರೇಟ್ 0 to 2a f of x with respect to x is equal to 0 to a f of x plus a to 2a. ಇದನ್ನು ಚೇಂಜ್ ಮಾಡಿದ್ರೆ ನಾವೇನಂತ ಮಾಡಿದ್ವಿ, a to 2a. ಸರ್ a ಟುನೇ ಯಾಕೆ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದರೆ ಪ್ರೂವ್ ದಟ್ 0 to a ಬೇಕು. ಇಲ್ಲ ಆಲ್ರೆಡಿ ಇಲ್ಲದ 0 ಇದೆ, ನೆಕ್ಸ್ಟ್ ಬೇಕಾಗಿರೋದು ಏನು, ಹಾಗಾಗಿ 0 to a ಪ್ಲಸ್ a to 2a ಆಯಿತು. ಅಲ್ಲಿಗೆ ಯಾವ ಪ್ರಾಪರ್ಟಿ, ಬೈ ಪ್ರಾಪರ್ಟಿ P2 ಆಯಿತು. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಇಂಟಿಗ್ರಲ್ಗೆ x ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ 2a minus x. ಲಾಸ್ಟ್ ಪ್ರಾಪರ್ಟಿನಲ್ಲಿ ನಮಗೆ ಗೊತ್ತಿದ್ದು x ಇರೋ ಜಾಗದಲ್ಲಿ ಮೈನಸ್ ಟಿ ಬರ್ಕೊಂಡಿದ್ವಿ. ಯಾಕೆಂದರೆ ಈ ಒಂದು ಫಂಕ್ಷನ್ ಆಡ್ ಫಂಕ್ಷನ್ ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಎಫ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಬರುತ್ತಾ ಚೆಕ್ ಮಾಡೋದೇ ತಾನೆ. ಸೊ ಇಲ್ಲಿ ಕೂಡ ಅಷ್ಟೇ ಆಗುತ್ತೆ. ಸಬ್ಸ್ಟಿಟ್ಯೂಷನ್ 2a minus t ಸಬ್ಸ್ಟಿಟ್ಯೂಷನ್ x is equal to, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಲೆಫ್ಟ್ ಸೈಡ್ x ನ ಡಿಫ್ರೆನ್ಷಿಯೇಟ್ 1 ಆಗಿರುತ್ತೆ. ಆ್ಯಂಡ್ ಮೈನಸ್ 2a ಇಸ್ ಕಾನ್ಸ್ಟೆಂಟ್, ಮೈನಸ್ ವ್ಯಾಲ್ಯೂ ಏನಾಗುತ್ತೆ ನೋಡಿ ಮೈನಸ್ ಹಾಗೆ ಇರುತ್ತೆ ಈ ವ್ಯಾಲ್ಯೂ. ಸೊ ಹಾಗಾದರೆ 2a ಕಾನ್ಸ್ಟೆಂಟ್ 0 dt by dx ಆಗಿರುತ್ತೆ. ಮೈನಸ್ dx ಕ್ರಾಸ್ ಮಲ್ಟಿಪ್ಲೈ ಮಾಡಿ dx is equal to ದಟ್ ಮೈನಸ್ dt ಆಯಿತು. ಆ್ಯಂಡ್ ಆಲ್ಸೋ ಲಿಮಿಟ್ನ ಇಂಟರ್ಚೇಂಜ್ ಮಾಡ್ತಾ ಇದ್ವಿ. ಅಲ್ಲಿ ಏನಾಗುತ್ತೆ ಅಂದರೆ ರಿಪ್ಲೇಸ್ ಮಾಡಿ ನೋಡ್ಬೇಕು. ಎಕ್ಸ್ ಇರೋ ಜಾಗದಲ್ಲಿ ಎ ಬರೆದ್ವಿ, 2a ಸಬ್ಸ್ಟಿಟ್ಯೂಷನ್ ಕೊಟ್ಟಾಗ ವಿ ಗೆಟ್ ಇಯರ್ ಆಲ್ಸೋ ಎ. ಎಕ್ಸ್ ಇರೋ ಜಾಗದಲ್ಲಿ 2a ಬರೆದ್ವಿ, ಈ ಗೆಟ್ ಏನಾಯ್ತದು ವ್ಯಾಲ್ಯೂ ಟಿ ಟರ್ಮ್ಸಲ್ಲಿ 0 ಆಗುತ್ತೆ. ಅವೆಲ್ಲ ರಿಪ್ಲೇಸ್ನ ಅಗೇನ್ ಈ ಈಕ್ವೇಷನ್ ಸೆಕೆಂಡ್ ಇಂಟಿಗ್ರಲ್ಲಿಗೆ ಅಪ್ಲೈ ಮಾಡಿ. ಎಸ್ ಎಕ್ಸ್ ಇರೋ ಜಾಗದಲ್ಲಿ ಎ ಬರೆದ್ರೆ ವ್ಯಾಲ್ಯೂ ಏನಾಗಿತ್ತು ಏನೇ ಆಗಿದೆ, ಎಕ್ಸ್ ಇರೋ ಜಾಗದಲ್ಲಿ 2a ಬರೆದಾಗ 0 ಆಯಿತು. ಸೊ ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ 2a minus t, ಡಿ ಎಕ್ಸ್ ಇರೋ ಜಾಗದಲ್ಲಿ ಡಿ ಟಿ ರಿಪ್ಲೇಸ್ ಆಯಿತು ಬೈ P1 ಏನಿರುತ್ತೆ. ಇಂಟರ್ಚೇಂಜ್ ಮಾಡಿದರೆ ಪ್ರಾಪರ್ಟಿನ ಇಂಟರ್ಚೇಂಜ್ ಮಾಡಿದರೆ ಮೈನಸ್ ಡಿ ಟಿ ಇರೋದು ಪ್ಲಸ್ ಡಿ ಟಿ, ಅಂದರೆ ಓವರ್ ಆಲ್ ಇಂಟಿಗ್ರಲ್ ವ್ಯಾಲ್ಯೂ ಮೈನಸ್ ಇದ್ರೆ ಅದೇನಾಗುತ್ತೆ ನಮಗೆ ಗೊತ್ತಿರೋ ಪ್ರಕಾರ ಪ್ಲಸ್ ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಇಂಟಿಗ್ರೇಟ್ 0 to a f of x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹಂಗೆ ಇದೆ, ಪ್ಲಸ್ ಇಂಟಿಗ್ರೇಟ್ 0 to a f of 2a minus t ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಬೈ P0. ಟಿನಲ್ಲಿರೋದನ್ನ ನಾವು ಯಾವುದು ಬರ್ಕೋಬೋದು ಮತ್ತೆ ಎಕ್ಸಿಗೆ ಬರಿಬೋದು. ಸೊ ಹಾಗಾದರೆ ಟಿನಲ್ಲಿರೋ ವ್ಯಾಲ್ಯೂನ ಎಕ್ಸಿಗೆ ಬರ್ತೀವಿ. ಟಿನಲ್ಲಿರೋ ವ್ಯಾಲ್ಯೂ ಎಕ್ಸಿಗೆ ಬರ್ದಾಗ ಏನಾಯಿತು 2a minus x ಆಯಿತು. ಅಗೇನ್ ಇದೊಂದು ಈಕ್ವೇಷನ್ ಆಯಿತು LHS ಸೈಡ್. LHS ಸೈಡ್ ಬಂದಿರತಕ್ಕಂಥ ವ್ಯಾಲ್ಯೂ ಏನು ಅಂದರೆ RHS ಅಲ್ಲಿ ಇದೆ. ಓಕೆ, ಆ RHS ಅಲ್ಲಿ ಈ f of 2a minus xಗೆ ಒಂದ್ಸರಿ f of x ಬರೆದು ನೋಡಿ ಅಂತ ಹೇಳಿದ್ದಾರೆ ಕೇಸಸ್ ಸೈಡ್. ಸೊ ಹಾಗಾದ್ರೆ f of x ಬರೆದ್ರೆ ಎರಡು ಸೇಮ್ ವ್ಯಾಲ್ಯೂ 2 times of f of x. ಒಂದ್ಸರಿ f of 2a minus x ಇರೋ ಜಾಗದಲ್ಲಿ we have to write minus f of x, then the minus f of x at the same value that is equal to 0. Hence the property. ಈ ಪ್ರಾಪರ್ಟಿ ಕೂಡ ಇಷ್ಟೇ ಇಂಪಾರ್ಟೆಂಟು. ಟೋಟಲ್ 6 ಮಾರ್ಕ್ಸ್ ಸಿಗುತ್ತೆ ಅಲಾಂಗ್ ವಿತ್ ಇದ್ರ ಜೊತೆಗೆ ಒಂದು ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ಮೂವ್ ಆಗೋಣ. ಈ ಎಲ್ಲ ಪ್ರಾಪರ್ಟೀಸ್ ಕಂಪ್ಲೀಟ್ ಆಗಿದ್ರೆ ಅಷ್ಟು ಪ್ರಾಪರ್ಟೀಸ್ನ ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲೇ ನಾನು ಹೇಳಿದ್ದೆ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ಅವನ್ನ ನಮಗೆ ವರ್ಕ್ ಹಾಕಿ ಅಂತ. ಓಕೆ, ಯಾರ್ಯಾರು ವರ್ಕ್ ಹಾಕಿದ್ರು ಹಾಕಿಲ್ವೋ ಅವರೆಲ್ಲರೂ ಕೂಡ ಈಗ ಕಂಪ್ಲೀಟ್ ಮಾಡಿಕೊಂಡು ಅವ್ರು ಉಳಿದಿರ್ತಕ್ಕಂಥವೆಲ್ಲ ಪ್ರಾಪರ್ಟೀಸ್ನು ಪ್ರಾಕ್ಟೀಸ್ ಮಾಡಿ ಹಾಕಿ ನಿಮಗೆ ಕ್ವಶನ್ ನಂಬರ್ 49 ಕಂಪಲ್ಸರಿಯಾಗಿ ಒಂದು 6 ಮಾರ್ಕ್ಸ್ ಕ್ವಶನ್ ಸಿಗ್ತಾ ಹೋಗುತ್ತೆ. ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ, ಒಂದೊಂದೇ ಮಾಡ್ತಾ ಹೋಗೋಣ. ಎಸ್, ಎವ್ಯಾಲ್ಯೂಯೇಟ್ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಯಾವ ಪ್ರಾಪರ್ಟಿ ಕೊಟ್ಟಿರ್ತಾನೋ ಆ ಪ್ರಾಪರ್ಟಿ ಅಪ್ಲೈ ಆಗೋಂಥದ್ದೇ ಪ್ರಾಬ್ಲಮ್ ಇರುತ್ತೆ. ನೆನಪಿರಲಿ. ಹಾಗಾದರೆ ಇಂಟಿಗ್ರೇಟ್ 0 to π/2 ಎಸ್ ಎವ್ಯಾಲ್ಯೂಯೇಟ್ ಇಂಟಿಗ್ರೇಟ್ 0 to π/2 ಇಂಟಿಗ್ರೇಟ್ 0 to π/2 cos square x ಅಂತ ಇದೆ. ಇಂಟಿಗ್ರೇಟ್ 0 to π/2
ಕಾಸ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸರಿ, ಇದು ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು, ವಿತೌಟ್ ಪ್ರಾಪರ್ಟಿ ಫಾರ್ಮುಲಾ ಗೊತ್ತು. ಏನು ಕಾಸ್ ಸ್ಕ್ವೇರ್ ಎಕ್ಸ್ನ ಏನಂತ ಬರ್ಕೋಬೋದು ಅಂತ ಫಾರ್ಮುಲಾ ಗೊತ್ತು. ಆ ಫಾರ್ಮುಲಾ ಬಿಟ್ಟು ಪ್ರಾಪರ್ಟಿ ಅಪ್ಲೈ ಮಾಡಿ ನೋಡೋಣ ಏನಾಗುತ್ತೆ. ಪ್ರಾಪರ್ಟಿ ಅಪ್ಲೈ ಮಾಡಿ ಬರೀಬೇಕಾದ್ರೆ ಯೂಶಲಿ ಪ್ರಾಬ್ಲಮ್ಸ್ನ ನಾನು ಲೆಟ್ ಐ ಅಂತಲೇ ತೊಗೊಳ್ತೀನಿ. ಲೆಟ್ ಐ ಇಸ್ ಈಕ್ವಲ್ ಟು ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ 0 to π/2 ಕಾಸ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕ್ಯಾಲ್ಕುಲೇಟ್ ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಸರಿ, ಇಲ್ಲೊಂದು ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದ್ದೀನಿ. ಬೈದಿ ಪ್ರಾಪರ್ಟಿ ಯಾವುದು? ಇಂಟಿಗ್ರೇಟ್ 0 to a f of x with respect to x is equal to integrate 0 to a f of a minus x with respect to x ಆಗುತ್ತೆ ಅಂತ. ನೀವು ಮತ್ತೆ ನೆಕ್ಸ್ಟ್ ಟೈಮ್ ಬರೀಬೇಕಾದ್ರೆ ನಾನು ಈ ಪ್ರಾಪರ್ಟೀಸ್ಗಳನ್ನ ಬರೆಯಲ್ಲ. ಬೈ ದಿ ಪ್ರಾಪರ್ಟಿ ಅಂತ ಹೇಳಿದ್ರೆ ಅದು ಅಂಡರ್ಸ್ಟುಡ್, ನಿಮಗೆ ಗೊತ್ತಾಗುತ್ತೆ. ಬೈ ಪಿ ನಾಟಲ್ಲಿ ಯಾವುದಿದೆ ನಾನು ಹೇಳ್ತೀನಿ, ಒಂದು ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದೀನಿ. ಪಿ ನಾಟಲ್ಲಿ ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಎಕ್ಸ್ ಇರೋ ಟರ್ಮ್ನ ಟೀಗೆ ಬರಿಬಹುದು. ಎಕ್ಸ್ ಇರೋ ಟರ್ಮ್ನ ಹ್ಯಾವ್ ಟು ರೈಟ್ ಟೀಗೆ. ಇಂಟಿಗ್ರೇಟ್ 0 to a f of x with respect to x is equal to integrate 0 to a f of t with respect to dt. ಸೆಕೆಂಡ್ ಒನ್ ಪ್ರಾಪರ್ಟೀಸ್ ಏನಿದೆ, P1 ಪ್ರಾಪರ್ಟೀಸ್ ಅಂದರೆ ಇಂಟಿಗ್ರೇಟ್ a to b ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ಮೈನಸ್ ಇಂಟಿಗ್ರೇಟ್ ಬಿ ಟು ಎ, ಅಂದರೆ ಲಿಮಿಟ್ನ ಇಂಟರ್ಚೇಂಜ್ ಮಾಡಿರೋ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾನು ಸೈನ್ ಚೇಂಜ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್ ಅಂದರೆ ಪ್ರಾಪರ್ಟಿ P2 ಪ್ರಾಪರ್ಟಿ ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ನಾವು ಇಂಟಿಗ್ರೇಟ್ ಎ ಟು ಸಿ ಎಫ್ ಆಫ್ ಎಕ್ಸ್ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರೇಟ್ ಸಿ ಟು ಬಿ. ಯಾವುದು ಪಾಯಿಂಟ್ ಇರುತ್ತೋ ಸಿ ಅನ್ನೋ ಪಾಯಿಂಟ್ ಹೆಂಟ್ ಮಾಡಿದ್ದೆ ಇಲ್ಲೂ ಕೂಡ ಸ್ಟಾರ್ಟ್ ಆಗಿರುತ್ತೆ ಅಷ್ಟೇ. ಅದು ಎ ಟು ಸಿ, ಸಿ ಟು ಬಿ, ಅದೊಂದು ಪ್ರಾಪರ್ಟೀಸ್. ಓಕೆ, ನೀವು ನೆಕ್ಸ್ಟ್ ಒಂದು ಪ್ರಾಪರ್ಟೀಸ್ ಬಂದರೆ ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಅದು P4 ಪ್ರಾಪರ್ಟೀಸ್. ಆ್ಯಂಡ್ P5 ಪ್ರಾಪರ್ಟೀಸ್ ಇದೆ. ಇಂಟಿಗ್ರೇಟ್ 0 to a f of x with respect to x is equal to 0 to a f of a minus x. ಎಕ್ಸ್ ಇರೋ ಜಾಗದಲ್ಲಿ ಏನು ಬರಿತೀವಿ, a minus x ಮಾಡ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ತಾ ಬನ್ನಿ. ಈಗ I is equal to ಈ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ 0 to π/2 ಇದರ ವ್ಯಾಲ್ಯೂ ಏನಾಗುತ್ತೆ, a ವ್ಯಾಲ್ಯೂ π/2. ಹಾಗಾದ್ರೆ ಕಾಸ್ ಸ್ಕ್ವೇರ್ ಆಫ್ π/2 ಮೈನಸ್ x ವಿತ್ ರೆಸ್ಪೆಕ್ಟ್ ಟು x. ಈಗ I is equal to ಇಂಟಿಗ್ರೇಟ್ 0 to π/2. π/2 ನೋಡಿದಾಗಲೇ ಕಾಸ್ ಇರೋದು ಸೈನ್ ಆಗಿರುತ್ತೆ, ಹ್ಯಾಂಗಲ್ x ಆಗಿರುತ್ತೆ, ಸ್ಕ್ವೇರ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಕ್ಯಾಲ್ಕುಲೇಟ್ ಈಕ್ವೇಷನ್ ನಂಬರ್ 2. ಸರ್, ಇದು ಈಕ್ವೇಷನ್ ನಂಬರ್ 1, ಇದು ಈಕ್ವೇಷನ್ ನಂಬರ್ 2. ಎರಡು ವ್ಯಾಲ್ಯೂ ಏನು ಚೇಂಜಸ್ ಇಲ್ಲ, 0 to a ವ್ಯಾಲ್ಯೂ ಅಪ್ಲೈ ಮಾಡಿರೋದು. ಸೊ ಹಾಗಾದ್ರೆ ಈಕ್ವೇಷನ್ 1 ಪ್ಲಸ್ 2 ಮಾಡ್ತಾ ಇದ್ದೀವಿ. ಈಕ್ವೇಷನ್ 1 ಪ್ಲಸ್ 2. ಸರ್, ಈಕ್ವೇಷನ್ 1 ಪ್ಲಸ್ 2 ಅಂದರೆ ಲೆಫ್ಟ್ ಸೈಡ್ ಆಡ್ ಮಾಡಬೇಕು, ರೈಟ್ ಸೈಡ್ ಆಡ್ ಮಾಡಬೇಕು. ಆದ್ರೆ ಲೆಫ್ಟ್ ಸೈಡ್ ಆಡ್ ಮಾಡಿದ್ರೆ I plus I is equal to integrate 0 to π/2 here same cos square x with respect to x ಇದೆ plus integrate 0 to π/2 sin square x with respect to x. I plus I we know that 2i. I plus I we know that 2i. 2i is equal to integral value same value one time ಬರ್ತದೆ ಸಾಕು, 0 to π/2 cos square x plus sin square x with respect to x. one ಸರಿ ಬರ್ತದೆ ಸಾಕು. cos square x plus sin square x ಎಲ್ಲ ಇದೆ. ಹಾಗಾದ್ರೆ cos square x plus sin square x ವ್ಯಾಲ್ಯೂ ನಮಗೆ ಗೊತ್ತು, ದಟ್ ಈಸ್ 1 ಅಂತ ಹೇಳಿದ್ರು. ಹಾಗಾದ್ರೆ ಇಂಟಿಗ್ರೇಟ್ 0 to π/2 the value is 1 with respect to x. here left side 2i as it is added. I ನ ಇಂಟಿಗ್ರೇಟ್ x ಆಗುತ್ತೆ ಓವರ್ ದಿ ಲಿಮಿಟ್ 0 to π/2 that is equal to value π/2 minus 0 ಅಂದ್ರೆ π/2. ಅಲ್ಲಿಗೆ ವ್ಯಾಲ್ಯೂ ಕಡೆ ಏನಿರುತ್ತೆ 2i ಇರುತ್ತೆ, ವ್ಯಾಲ್ಯೂ 2i. I ಬೇಕಾಗಿರೋದ್ರಿಂದ I is equal to 2 ರೈಟ್ ಸೈಡ್ ಶಿಫ್ಟ್ ಆದರೆ π/4 ಆಗುತ್ತೆ. I is equal to what, π/4. I is equal to π/4 is the value of the integral 0 to π/2 cos square x. ಇದು ಕ್ಲಿಯರ್ ಆಗಿದೆ. ಇದೇ ಪ್ರೊಸೀಜರಲ್ಲಿ ಸುಮಾರು ಪ್ರಾಬ್ಲಮ್ಸ್ ಇದೆ, ಒಂದೊಂದೇ ಇದು ಮಾಡ್ತಾ ಹೋಗೋಣ. ಓಕೆ, ಅರ್ಥ ಆಗಿದೆ. ನೆಕ್ಸ್ಟ್ ಒನ್, evaluate the integral. ಇದೇ ಪ್ರಾಪರ್ಟೀಸ್ ನಾನು ಒಂದ್ಸರಿ ಬರ್ತೀನಿ. ಇಂಟಿಗ್ರೇಟ್ 0 to a f of x with respect to x is equal to integrate 0 to a f of a minus x with respect to x ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಅದನ್ನ ಡೈರೆಕ್ಟ್ ನಾವು ಈ ಪ್ರಾಪರ್ಟಿ P5 ಅಂತ ಹೇಳಿದ್ರೆ ಇದನ್ನ ಅಂಡರ್ಸ್ಟುಡ್ ಅದು ಅದೇ ಪ್ರಾಪರ್ಟಿ. ಓಕೆ, ಅಲ್ಲಿಗೆ ಇಂಟಿಗ್ರೇಟ್ 0 to π/2 evaluate integrate 0 to π/2 evaluate integrate 0 to π/2 root sin x divided by square root of sin x divided by square root of sin x plus root of cos x with respect to x ಅಂತ ಇದೆ.
ಇಂಟಿಗ್ರೇಟ್ 0 to pi by 2, ಇಂಟಿಗ್ರೇಟ್ 0 to pi by 2 ಸ್ಕ್ವೇರ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಎಕ್ಸ್ ಪ್ಲಸ್ ರೂಟ್ ಸೈನ್ ಎಕ್ಸ್ ಅಂತ ಇದೆ. ಸೊ ಹಾಗಾದರೆ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಕೊಟ್ಟಿರೋ ಪ್ರಾಬ್ಲಮ್ನ ಡೆಫಿನೆಟ್ ಇಂಟಿಗ್ರಲ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೇ ಇಂಟಿಗ್ರಲ್ ಆಗಿರ್ಬೋದು ಬೈ ಪಾರ್ಟ್ಸಲ್ಲಿ ಲೆಟ್ ಐ ಅಂತ ತಗೊಂತೀವಿ. ಯೂಶ್ವಲಿ ಹೆಲ್ಪ್ ಆಗುತ್ತೆ ಮುಂದೆ. ಓಕೆ, ಹಾಗಾದ್ರೆ ಇಲ್ಲಿ ಕೂಡ ಅಷ್ಟೇ ದಟ್ ಇಸ್ ಟೇಕೆಡ್ ಆಸ್ ಲೆಟ್ ಐ. Let I is equal to, which is called as equation number 1, which is called as equation number 1. ಹಾಗಾದ್ರೆ by the property, again same ಆಗಲೇ ಅಪ್ಲೈ ಮಾಡಿದ್ದ ಪ್ರಾಪರ್ಟಿ, by the property P5 ಪ್ರಾಪರ್ಟಿ ಏನು ಹೇಳ್ತೀವಿ? x ಇರೋ ಜಾಗದಲ್ಲಿ a ಮೈನಸ್ ಎಕ್ಸ್ 0 to a ಫಾರ್ಮಲ್ಲಿ ಇದೆ ಪೈ ಬೈ 2 ಅನ್ನೋದು 0 to a ಫಾರ್ಮಲ್ಲಿ ಇದೆ ಅಂದರೆ 0 to a ಪೈ ಬೈ 2 ಇದೆ. a is nothing but ಪೈ ಬೈ 2. ಹಾಗಾದರೆ x ಇರೋ ಹತ್ರದಲ್ಲಿ ನಾನು ಏನು ಬರೀಬೇಕು? a ಮೈನಸ್ ಎಕ್ಸ್ is nothing but ಪೈ ಬೈ 2 ಮೈನಸ್ ಎಕ್ಸ್. ಕ್ಲಿಯರ್? like I is equal to s integrate 0 to pi by 2 square root of sin of pi by 2 minus x divided by square root of sin of pi by 2 minus x plus square root of cos of pi by 2 minus x with respect to x ಅಂತ ಬರೀತೀವಿ. ಅಲ್ಲಿ I is equal to integrate 0 to pi by 2 ಸ್ಕ್ವೇರ್ ರೂಟ್ ಆಫ್ ಪೈ ಬೈ 2 ಇದ್ದಾಗೆಲ್ಲ ಸೈನ್ ಇರೋದು ಕಾಸ್ ಆಗುತ್ತೆ. ಆಂಗಲ್ x ಪೈ ಬೈ 2 ಮೈನಸ್ ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್ ರೂಟ್ ಕಾಸ್ x ಡಿವೈಡೆಡ್ ಬೈ ಹಿಯರ್ ಆಲ್ಸೋ ಸೇಮ್ ರೂಟ್ ಆಫ್ ಸೈನ್ ಇರೋದು ಪೈ ಬೈ 2 ಇದ್ದಾಗೆಲ್ಲ ಕಾಸ್ ಆಗುತ್ತೆ. ಆಂಗಲ್ x ಆಯ್ತು ಪ್ಲಸ್ ಹಿಯರ್ ಆಲ್ಸೋ ಸೇಮ್ ಕಾಸ್ ಇರೋದು ರೂಟ್ ಇದ್ದಾಗೆಲ್ಲ ವ್ಯಾಲ್ಯೂ ಸೈನ್ x ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು x ಆಗುತ್ತೆ. ದಿಸ್ ಇಸ್ ಕ್ಯಾಲ್ಕುಲೇಷನ್ ನಂಬರ್ 2. ಇಲ್ಲಿ ವ್ಯಾಲ್ಯೂ ಸೇಮ್ ಬಟ್ ಇವೆರಡು ಮಾತ್ರ ಇಂಟರ್ಚೇಂಜ್ ಇದಾವೆ. ಸೊ ಇದಕ್ಕೆ ಅಪ್ಲೈ ಮಾಡಿದ್ಮೇಲೆ ಇವೆರಡು ಈಕ್ವೇಷನ್ಸ್ನ ಆಡ್ ಮಾಡಿ. ಆಡಿಂಗ್ ಈಕ್ವೇಷನ್ 1 plus 2. So add equation 1 plus 2. Add equation 1 plus 2. We get left side I plus I is equal to integrate 0 to pi by 2 1 time ಸಾಕಾಗುತ್ತೆ. ಎರಡಕ್ಕೂ 0 to pi by 2 0 to pi by 2 ಇರೋದು. ಸೊ ನಾವು 1 ಟೈಮ್ ತೊಗೊಂಡ್ರೆ ಸಾಕಾಗುತ್ತೆ. I plus I is equal to 0 to pi by 2. So first equation root to sin x divided by square root of sin x plus square root of cos x okay plus root second one equation plus root cos x divided by root cos x plus root to sin x with respect to x. once again ನೋಡಿ ಇಲ್ಲಿ ಏನು ಮಾಡಿಲ್ಲ ನಾವು ಲೆಫ್ಟ್ ಸೈಡ್ ಆಡ್ ಮಾಡಿದ್ವಿ ಈಕ್ವೇಷನ್ 1 and 2 ನಲ್ಲಿ ಲೆಫ್ಟ್ ಸೈಡ್ ಆಗುತ್ತೆ I plus I ಆಗುತ್ತೆ. ರೈಟ್ ಸೈಡ್ ಅಲ್ಲಿ 0 to pi by 2 ಎರಡಕ್ಕೂ ಸೇಮ್ ಇರತ್ತಿಗೆ ಒಂದು ಸರಿ ಬರ್ತೀವಿ ದಟ್ ಈಸ್ 0 to pi by 2 ಆ್ಯಂಡ್ ಇನ್ನು ಇರ್ತಕ್ಕಂಥ ವ್ಯಾಲ್ಯೂ ಮಾತ್ರ ಪ್ಲಸ್ ಮಾಡಿದ್ವಿ. ಫಸ್ಟ್ ವ್ಯಾಲ್ಯೂ ರೂಟ್ ಸೈನ್ ಎಕ್ಸ್ ಹಾಗೆ ಇದೆ, ನೆಕ್ಸ್ಟ್ ಪ್ಲಸ್ ರೂಟ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂ ಎರಡು ಸೇಮ್ ಇದೆ. ಓಕೆ, ಐ ಪ್ಲಸ್ ಐ ಏನು ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಟು 2i. I plus I that is equal to 2i. So integrate 0 to pi by 2. Integrate 2i is equal to integrate 0 to pi by 2. Denominator same ಇದೆ LCM term root sin x plus cos x ಅಥವಾ root cos x plus root sin x ಎರಡು ಒಂದೇ ಆಗಿರುತ್ತೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ನ ನಾವು ಹಾರ್ಡ್ ಮಾಡ್ಬೋದು. ಅದು ನಿಮಗೆ ಗೊತ್ತು. ಎಸ್ ಡಿನಾಮಿನೇಟರ್ಲಿ root to sin x plus root cos x ನ್ಯೂಮರೇಟರ್ ಹಾರ್ಡ್ ಮಾಡಿ root to sin x plus root cos x with respect to x ಇದು ಎರಡು ಸೇಮ್ ವ್ಯಾಲ್ಯೂ. ಸೊ ಆದರೆ I plus I is equal to 2i. Integrate 0 to pi by 2. Integrate 0 to pi by 2. ಎರಡು ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. that is 1 ಆಗುತ್ತೆ with respect to x ಆಗುತ್ತೆ. ಅಲ್ಲಿ is equal to 1 integrate number to x ಆಗಿದೆ. 1 with respect to x integrate x over the limit 0 to pi by 2. on the left side 2i is equal to first we are applying upper limit pi by 2 minus 0 pi by 2. then we want to get I value I is equal to pi by 4. that is the value of I. I is equal to we are also same pi by 2. usually ಇವೆಲ್ಲ ಒಂಥರ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದ್ದಂಗೆ CET ಕ್ಲಾಸಸ್ಸಲ್ಲಿ ಹೆಂಗಂದರೆ ಇಂಟಿಗ್ರೇಟ್ 0 to ಸೇಮ್ ವ್ಯಾಲ್ಯೂ ಇರುತ್ತೆ. ಇಂಟಿಗ್ರೇಟ್ 0 to ಸೇಮ್ ವ್ಯಾಲ್ಯೂ ಅಂದರೆ ಇಲ್ಲಿ 0 to pi by 2ನೇ ಇರಬೇಕು. ಇಂಟಿಗ್ರೇಟ್ 0 to pi by 2. pi by 2 ಕೊಟ್ಟಾಗ pi by 2 ಮೈನಸ್ ಎಕ್ಸ್ ಅಂದರೆ ನಮಗೆ ಗೊತ್ತು ಫಸ್ಟ್ ಕ್ವಾಡ್ರೆಂಟಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಯಾವುದಾರ ಕೊಡಲಿ ಪವರಿಗೆ ಏನಾರು ಕೊಡಲಿ ನೀವು ಕಣ್ಣು ಮುಚ್ಕೊಂಡು I is equal to pi by 4 ಅಂತ ಬರೀಬೇಕು. ಏಕೆಂದರೆ ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ ಈಕ್ವೇಷನ್ ಎರಡನ್ನೂ ಆಡ್ ಮಾಡ್ತೀವಿ ಅಲ್ಲಿ ಏನೋ ಒಂದು ವ್ಯಾಲ್ಯೂ ಕ್ಯಾನ್ಸಲ್ ಆಗೋ ಥರ ಬರುತ್ತೆ. ಸೊ ಹಾಗಾದ್ರೆ ಅದು ಬಂತು ಅಂದರೆ ಅಂಡರ್ಸ್ಟುಡ್ ಆನ್ಸರ್ ಏನಾಗಿರುತ್ತೆ ನಿಮಗೆ pi by 4 ಆಗಿರುತ್ತೆ. ಹೇಗೆ ನೀವು ಸೇಮ್ ಇದೇ ಥರದ್ದು ಇನ್ನೊಂದು ಕ್ವಶನ್ಸ್ ಇದೆ ನೋಡ್ತಾ ಬನ್ನಿ. ಅದಾದ್ರೆ ನೆಕ್ಸ್ಟ್ ಒಂದು ಕ್ವಶನ್ಸ್ ನಿಮಗೆ ನಾನು ಹೋಮ್ವರ್ಕ್ ಅಂತ ಕೊಡ್ಬೋದು ಯಾಕೆಂದರೆ ಸೇಮ್ ಪ್ರೊಸೀಜರ್ ಇದೆ ಅದು ನೀವು ಫಾಲೋ ಮಾಡ್ತೀರಾ. ಓಕೆನಾ? ಆಯ್ತು.
ನೆಕ್ಸ್ಟ್ ಒನ್ ಕ್ವಶನ್ಸ್ ಮಾಡ್ತಾ ಬನ್ನಿ. ಎವ್ಯಾಲ್ಯೂಯೇಟ್ the integrate. Evaluate the integrate. Evaluate the integrate 0 to pi by 2. Evaluate the integrate 0 to pi by 2. Evaluate the integrate 0 to pi by 2. Sin x power 3 by 2. Sin x power 3 by 2 divided by sin x power 3 by 2 plus cos x to the power of 3 by 2 with respect to x. Here also same answer pi by 4 ಬರುತ್ತೆ. ನಿಮಗೂ ಗೊತ್ತು ಹೆಂಗೆ ಅಂತ ಹೇಳಿದಾಗಲೇ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದೆ, ಪವರ್ ಅಲ್ಲಿ ಏನು ಬೇಕಾದರೂ ಇರಲಿ, ಲಿಮಿಟ್ಸ್ 0 to pi by 2 ಇದೆ. a minus x ಪ್ರಾಪರ್ಟಿ ಅಪ್ಲೈ ಮಾಡ್ತೀವಿ, 0 to a ನ f of a minus x ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ನಮಗೆ ಈಕ್ವೇಷನ್ 1 ಆಗಿರುತ್ತಿದ್ದ ಈ ಈಕ್ವೇಷನ್ಸ್ ನಾವೇನಂತ ತಗೊಳ್ತೀವಿ, ಲೆಟ್ ಐ ಇಸ್ ಈಕ್ವಲ್ ಟು ಅಂತ ತಗೊಳ್ತೀವಿ. ಎಸ್, ಲೆಟ್ ಐ ಇಸ್ ಈಕ್ವಲ್ ಟು ಕ್ಯಾಲ್ಕುಲಸ್ ಈಕ್ವೇಷನ್ ನಂಬರ್ 1. ಕ್ಯಾಲ್ಕುಲಸ್ ಈಕ್ವೇಷನ್ ನಂಬರ್ 1 ವೈದಿಕ್ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇರೋದು ನಾನು. ವೈದಿಕ್ ಪ್ರಾಪರ್ಟಿ P5 ಅಷ್ಟೇ ಬರೆಯೋದು ಹೇಳಿದೆ, ಫಸ್ಟ್ಗೆಲ್ಲೇ ಬರೆದಿದ್ದೆ ಫಸ್ಟ್ನೇ ಪ್ರಾಬ್ಲಮ್ಗೆ. ಇಂಟಿಗ್ರೇಟ್ 0 to a. ಈಗ ಲಾಸ್ಟ್ ಸಪ್ಲಿಮೆಂಟರಿ 2020ರಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ. ಇದೇ ಕ್ವಶನ್ ಕೇಳಿ ಇದೇ ಥರದ್ರ ಮೇಲೆ ಒಂದು ಪ್ರಾಬ್ಲಮ್ ಕೂಡ ಮಾಡಿದ್ದಾರೆ. 0 to a ಬರ್ತಕ್ಕಂಥದ್ದು ವ್ಯಾಲ್ಯೂ ಕೊಟ್ಟು ಅದೇ ಪ್ರಾಪರ್ಟಿ ಮೇಲೆ ಆನ್ಸರ್ ಏನು ಬರುತ್ತೆ ಅಂತ ನೆಕ್ಸ್ಟ್ ಮಾಡಿಸ್ತೀನಿ ನಾನು. ಅದೇ ಯಾವ ಪ್ರಾಬ್ಲಮ್ ಇದೆ ಅಂತ ಆಯ್ತು ನೋಡಿ. ಇಂಟಿಗ್ರೇಟ್ 0 to pi by 2 sin x power 3 by 2 sin x power 3 by 2 plus cos x power. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇದ್ದು 0 to pi by 2 ಇದ್ರೆ ಆನ್ಸರ್ pi by 4 ಕ್ಲಿಯರ್. ಓಕೆ, ಹಾಗಾದ್ರೆ ನಾನು ವೈದಿಕ್ ಪ್ರಾಪರ್ಟಿ P5 ಅಪ್ಲೈ ಮಾಡ್ತಾ ಇದ್ದೇನೆ. ಏನಾಗುತ್ತೆ, I is equal to integrate 0 to pi by 2 integrate 0 to pi by 2 sin of pi by 2 minus x whole to the power of 3 by 2 divided by sin of pi by 2 minus x whole to the power of 3 by 2 plus cos of pi by 2 minus x whole to the power of 3 by 2 with respect to x. ಏನಿಲ್ಲ, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ x ಇರಾದ್ರೆ a minus x ಅಂದ್ರೆ a ಅಂದ್ರೆ ವ್ಯಾಲ್ಯೂ, pi by 2 minus x. I is equal to once again integrate 0 to pi by 2 ಹಾಕಿದ್ರೆ pi by 2 ನೋಡ್ತಿದ್ದಂಗೆ sin ಇರೋದು ನಮಗೆ ಗೊತ್ತು, cos x ಆಗುತ್ತೆ power of 3 by 2 whole divided by sin ಇರೋದು pi by 2 ನೋಡ್ತಿದ್ದಂಗೆ cos ಆಗುತ್ತೆ angle x power of 3 by 2 plus cos ಇರೋದು ಏನಾಗುತ್ತೆ ವ್ಯಾಲ್ಯೂ sin ಆಗುತ್ತೆ x power ಅಲ್ಲಿ 3 by 2 with respect to x. ಕ್ಯಾಲ್ಕುಲಸ್ ಈಕ್ವೇಷನ್ ನಂಬರ್ 2. ಓಕೆ, ನೆಕ್ಸ್ಟ್ ನೋಡಿ 0 to a. ಇಲ್ಲಿ cos ಇದೆ, ನ್ಯೂಮರೇಟರ್ sin ಇದೆ, ಡಿನಾಮಿನೇಟರ್ cos sin ಎರಡು ಇದೆ, ಸೇಮ್ ವ್ಯಾಲ್ಯೂ. ಈಕ್ವೇಷನ್ 1 and 2 ಆಡ್ ಮಾಡಿ ಅಷ್ಟೇ. ಈಗ ಈಕ್ವೇಷನ್ 1 plus 2 ಆಡಿಂಗ್ ದ ಈಕ್ವೇಷನ್ 1 plus 2. ಹಾಗಾದ್ರೆ 1 plus 2 ನಾವು ಆಡ್ ಮಾಡಿವಿ. ಲೆಫ್ಟ್ ಸೈಡ್ ಏನಾಗುತ್ತೆ i plus i is equal to integral over the 0 to pi by 2 ಒನ್ ಟೈಮ್ ಅಷ್ಟೇ ತಗೊಳ್ತಾ ಇದ್ದೀನಿ. ಎರಡಕ್ಕೂ 0 to pi by 2 ಇದೆ. ಇನ್ ಕೇಸ್ ಯಾವುದಾದ್ರೂ ಈಕ್ವೇಷನ್ಸ್ ಆಡ್ ಮಾಡ್ಬೇಕಾದ್ರೆ ಅಲ್ಲಿ ನನಗೆ ಲಿಮಿಟು ಆ್ಯಂಡ್ ಇಂಟಿಗ್ರಲ್ ವ್ಯಾಲ್ಯೂ ಡಿಫ್ರೆನ್ಸ್ ಇತ್ತು ಅಂದರೆ ನಾವು ಎರಡನ್ನೂ ಸಪ್ರೇಟಾಗಿ ತಗೋಬೇಕು. ಬಟ್ ಎರಡು ಒಂದೇ ವ್ಯಾಲ್ಯೂ ಆಗಿರುತ್ತೆ. ಎಸ್, ಐ ಪ್ಲಸ್ ಐ ಲೆಫ್ಟ್ ಸೈಡು, ರೈಟ್ ಸೈಡಲ್ಲಿ ಈಕ್ವೇಷನ್ಸ್ ಇಂಟಿಗ್ರಲ್ ವ್ಯಾಲ್ಯೂ 0 to pi by 2 ಓನ್ಲಿ ಒನ್ ಟೈಮ್ ಸಾಕಾಗುತ್ತೆ. ಓಕೆ, ಹಾಗಾದರೆ ಫಸ್ಟ್ ಈಕ್ವೇಷನ್ಸ್ ವ್ಯಾಲ್ಯೂ sin x to the power of 3 by 2 divided by sin x to the power of 3 by 2 plus cos x to the power of 3 by 2 plus second equation power ಅಲ್ಲಿ cos x to the power of 3 by 2 divided by cos x to the power of 3 by 2 plus sin x to the power of 3 by 2 with respect to x. Okay, ಅಲ್ಲಿ i plus i ಅನ್ನೋದು value is equal to 2i is equal to the value 2i plus i left side 2i is equal to integrate 0 to pi by 2 ಡಿನಾಮಿನೇಟರ್ ವ್ಯಾಲ್ಯೂ ಸೇಮ್ ಇದೆ. ಆ ಡಿನಾಮಿನೇಟರ್ ವ್ಯಾಲ್ಯೂ ಸೇಮ್ ಇರೋದಕ್ಕೆ ಎರಡು ವ್ಯಾಲ್ಯೂ LCM ಟರ್ಮ್ ಅಂತ ತಗೊಂಡ್ರೆ ನನಗೆ ಒಂದೇ ವ್ಯಾಲ್ಯೂ ಆಗಿರುತ್ತೆ. ದಟ್ ಈಸ್ ಒಂದೇ ವ್ಯಾಲ್ಯೂ ಏನಾಯಿತು, sin x to the power of 3 by 2 plus cos x to the power of 3 by 2 ನ್ಯೂಮರೇಟರ್ನ ಆಡ್ ಮಾಡ್ತಾ ಹೋಗ್ತೀನಿ. sin x to the power of 3 by 2 plus cos x to the power of 3 by 2 with respect to x. ಎರಡು ವ್ಯಾಲ್ಯೂ ಸೇಮ್ ಗೆಟ್ ಕ್ಯಾನ್ಸಲ್. ಅಲ್ಲಿ 2i is equal to integrate 0 to pi by 2. ಎರಡು ವ್ಯಾಲ್ಯೂ ಕ್ಯಾನ್ಸಲ್ ಆದ್ರೆ ರಿಮೈನಿಂಗ್ ಉಳಿಯೋದು ಓನ್ಲಿ 1. ಇಟ್ ಇಸ್ ದ ವ್ಯಾಲ್ಯೂ 1 with respect to x. You know that the value of 1 integrate xi. So after 1 integrate xi over the limit 0 to pi by 2. First we are applying 2i is equal to upper limit, that is pi by 2, minus lower limit apply ಮಾಡಿದ್ರೆ 0 into 2 shift ಆಗ right side, that is equal to pi by 4. ನೀವು same value we get. The value of I is equal to pi by 4. Yes, we say already ಹೇಳಿದ್ದೀನಿ ನಾನು.
the value of integrals is equal to pi by 4 when the integral 0 to pi by 2, and also the functions have trigonometric functions. Power it may be root 2, 5, 6, anything ಏನಾದರೂ ಆಗಲಿ, ನೋ ಪ್ರಾಬ್ಲಮ್. ವ್ಯಾಲ್ಯೂ ಬರೋದು ನಮಗೆ pi by 4. ಸೇಮ್ ಪ್ರೊಸೀಜರ್ ಪ್ರಾಬ್ಲಮ್ಸ್ ಇದು ಯಾವಾಗ 0 to a ನಲ್ಲಿ. ಓಕೆ, ಹಾಗಾದರೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ಮು, ಒಂದು ಹೋಮ್ವರ್ಕ್ ಇದೆ, ಬರ್ಕೊಂತ ಹೋಗಿ. ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ ಪ್ರಾಬ್ಲಮ್ ಏನಿದೆ ಅಂದರೆ, ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ 0 to pi by 2 ಇದೆ. 0 to pi by 2 is cos x to the power of 5 with respect to x whole divided by sin x to the power of 5 plus cos x to the power of 5. ಎಸ್ ಪವರ್ ಅಲ್ಲಿ ಏನು ಬೇಕಾದರೂ ಇಲ್ಲಿ ಸೈನ್ ಕಾಸ್ ಟ್ರಿಗ್ನೋಮೆಟ್ರಿ 0 to pi by 2. ನೀವು ಒನ್ಸ್ ಅಗೇನ್ ಇದಕ್ಕೂ ಕೂಡ ಆನ್ಸರ್ ಏನು ಬರುತ್ತೆ ಅಂತ ಹೇಳ್ತಿದ್ದೆ ನಾನು. ನಮಗೆ ಬರ್ತಕ್ಕಂಥದ್ದೇ ಆನ್ಸರ್ pi by 4 ಆಗಿರುತ್ತೆ. ಇದಕ್ಕೂ ಕೂಡ ಸೇಮ್ ಪ್ರೊಸೀಜರಲ್ಲೇ ಇದನ್ನು ಫಾಲೋ ಮಾಡಿ. ಈಗ ಲಾಸ್ಟ್ ಸಪ್ಲಿಮೆಂಟ್ರಿನಲ್ಲಿ ನಿಮಗೆ ಹೇಳಿದೆ ನಾನು, ಯಾಕೆ ಮೊನ್ನೆ ಸಪ್ಲಿಮೆಂಟರಿ ಎಕ್ಸಾಮ್ ಆಯಿತು, ಆ ಎಕ್ಸಾಮಲ್ಲಿ ನಿಮ್ಗೊಂದು ಕ್ವಶನ್ಸ್ ಕೇಳಿದ್ದಾರೆ ಪೇಪರಲ್ಲಿ. 0 to a ಪ್ರಾಪರ್ಟಿ ಕೇಳಿದ ಪ್ರೂವ್ ದಟ್ಗೆ, ಆ ಪ್ರಾಪರ್ಟಿ ಜೊತೆಗೆ ಈ ಪ್ರಾಬ್ಲಮ್ ಕೇಳಿದರೆ, ವಿ ಪ್ರೂವ್ ದಟ್ ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ 0 to a, evaluate the integrate 0 to a square root of x divided by square root of x divided by root x plus root of a minus x with respect to x ಅಂತ. ಇದು ಆನ್ಸರ್ ಏನು ಬರುತ್ತೆ ನೋಡೋಣ. ಇಂಟಿಗ್ರೇಟ್ 0 to a root x divided by root x plus root of a minus x ಇದೆ. ಅದನ್ನು ನಾವು ಟೇಕ್ ಆಸ್ let I is equal to ಅಂತಲೇ ತಗೊಳ್ತಾ ಇದ್ದೀವಿ ವ್ಯಾಲ್ಯೂನ. let I is equal to Calde's equation number 1. Calde's equation number 1 ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ again same property, ಅದೇ ಪ್ರಾಪರ್ಟಿ ಅಪ್ಲೈ by p5 property, by the property p5. ಅದನ್ನ let I is equal to ತಗೊಂಡಿದ್ವಿ. ಇಂಟಿಗ್ರೇಟ್ 0 to a ಇದೆ, ರೂಟ್ ಆಫ್ x ರಾತ್ರ a minus x ಅಂತ ಬರೀತೀವಿ. ಪ್ರಾಪರ್ಟಿ ಯಾವ್ದು? 0 to a f of x with respect to x ನ ನಾವು ಇಂಟಿಗ್ರೇಟ್ 0 to a minus x with respect to x ಅಂತ ಬರೀತೀವಿ. ಸೊ ಹಾಗಾದ್ರೆ a minus x ರಾತ್ರ ರೂಟ್ ಆಫ್ a minus x ಪ್ಲಸ್, ಹಾಗಾದ್ರೆ ಸರ್ a minus x ಇದೆ, ಹಾಗಾದ್ರೆ ಬಿಡಂಗಿಲ್ಲ. ಸೊ a minus of x ರಾತ್ರ a minus x x ರಾತ್ರ a minus x. ಹಾಗಾದ್ರೆ I is equal ಇಂಟಿಗ್ರೇಟ್ 0 to a ರೂಟ್ ಆಫ್ a minus x ಹಂಗೆ ಡಿವೈಡೆಡ್ ಬೈ ರೂಟ್ ಆಫ್ a minus x ಹಂಗೆ ಪ್ಲಸ್ ಇಲ್ಲಿ ಮೈನಸ್ a ಮೈನಸ್ ಇಂದ ಒಳಗೆ ಮಾಡ್ತೀವಿ, ಮೈನಸ್ a ಪ್ಲಸ್ a ಕ್ಯಾನ್ಸಲ್, ಮೈನಸ್ ಇಂಟು ಮೈನಸ್ ಓನ್ಲಿ ಪ್ಲಸ್ x ವಿತ್ ರೆಸ್ಪೆಕ್ಟ್ ಟು ಈಕ್ವೇಷನ್ ನಂಬರ್ 2 which is ಈಕ್ವೇಷನ್ ನಂಬರ್ 1. ಅಗೇನ್ ಮತ್ತೆ ನೋಡ್ತಾ ಬನ್ನಿ, ಡಿನಾಮಿನೇಟರ್ ವ್ಯಾಲ್ಯೂ ಸೇಮ್ ಇದೆ, ನ್ಯೂಮರೇಟರ್ ಡಿಫರೆಂಟ್ ಇದೆ, ಎರಡು ಆನ್ ಮಾಡಬೇಕು. ಈಕ್ವೇಷನ್ ಆಡಿ 1 ಪ್ಲಸ್ 2 x ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 1 ಪ್ಲಸ್ 2 ಮಾಡಿದ್ರೆ ಲೆಫ್ಟ್ ಸೈಡ್ ಫಸ್ಟ್ I plus I is equal to integrate 0 to a. I plus I integrate 0 to a. ಎರಡಕ್ಕೂ ಇಂಟಿಗ್ರಲ್ ಸಿಂಬಲ್ ಒಂದೇ ಇದೆ. ಸೊ ಹಾಗಾದ್ರೆ I plus I integrate 0 to a. ಡಿನಾಮಿನೇಟರ್ ಅಲ್ಲಿ ಇವು ಎರಡು ಟರ್ಮ್ಸ್ ನೋಡ್ತಾ ಬನ್ನಿ, ಸೇಮ್ ಇದಾವೆ. ಕಾಮನ್ ಆಗಿ ಅವನ್ನ ಆಡ್ ಮಾಡ್ತಾ ಬನ್ನಿ. ಫಸ್ಟ್ ಟರ್ಮ್ ನ ರೂಟ್ x ಡಿವೈಡೆಡ್ ಬೈ ರೂಟ್ x ಪ್ಲಸ್ ರೂಟ್ a ಮೈನಸ್ x ಅಂತ ಬರ್ತೀವಿ. ಫಸ್ಟ್ ಒನ್ ವ್ಯಾಲ್ಯೂ ಇಂಟಿಗ್ರಲ್ I ವ್ಯಾಲ್ಯೂ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಒನ್ root of a minus x divided by root of a minus x plus root x with respect to x. So I plus I we know that is equal to 2i. I plus I we know that is equal to 2i. ಅದರ ಇಂಟಿಗ್ರೇಟ್ 0 to a ಆಗಿರುತ್ತೆ. ಡಿನೋಮಿನೇಟರ್ ಟರ್ಮ್ ಎರಡು ಸೇಮ್ ಇರುತ್ತೆ, ಎಲ್ಸಿಎಂ ಟರ್ಮ್ ಒಂದೇ ಆಗುತ್ತೆ, ಎರಡು ಕಾಮನ್ ಟರ್ಮ್. ಸೊ ಹಾಗಾದ್ರೆ ರೂಟ್ x ಪ್ಲಸ್ ರೂಟ್ ಆಫ್ a minus x ಎಲ್ಸಿಎಂ ಟರ್ಮ್ ಅಂದ್ರೆ ನ್ಯೂಮರೇಟರ್ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಆಡ್ ಮಾಡಿದ್ರೆ ರೂಟ್ x ಪ್ಲಸ್ ರೂಟ್ ಆಫ್ a minus x ಆಗಿರುತ್ತೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎರಡು ಸೇಮ್ ವ್ಯಾಲ್ಯೂ ಗೆಟ್ ಕ್ಯಾನ್ಸಲ್ ಅಂಡ್ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಷನ್ ನಂಬರ್ 2 ಲೆಫ್ಟ್ ಸೈಡ್ I ಪ್ಲಸ್ I ದಟ್ ಇಸ್ ಈಕ್ವಲ್ ಟು 2i. ಇಂಟಿಗ್ರೇಟ್ 0 to a ಆಗಿರುತ್ತೆ, ಎಲ್ಲ ಕ್ಯಾನ್ಸಲ್ ಆದ್ರೆ ವ್ಯಾಲ್ಯೂ 1 ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು x ಅಂಡ್ ಇಸ್ ಈಕ್ವಲ್ ಟು. ಸೊ 1 ಇಂಟಿಗ್ರೇಟ್ ನಮಗೆ x ಓವರ್ ದ ಲಿಮಿಟ್ 0 to a ಅಲ್ಲಿ 2i is equal to 2i is equal to upper limit apply ಮಾಡಿದ್ರೆ minus 0 again I is equal to a by 2. we get value I is equal to a by 2. ಸರ್ ಇದುವರೆಗೂ ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನೀವು ಏನು ಹೇಳಿದ್ರೆ ನಮಗೆ pi by 4 ಬರುತ್ತೆ ಅಂತ ಹೇಳಿದೆ, ಅದು ಯಾವಾಗ 0 to pi by 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರಬೇಕು, ಅಲ್ಲಿ ಫಸ್ಟ್ ಕ್ವಾಡ್ರೆಂಟಾಗಿ ಬರೋಂಥ ವ್ಯಾಲ್ಯೂ ಆಗಿ ಇದ್ರ ಮಾತ್ರ ನಮಗೆ ಏನಾಗಿರುತ್ತೆ ವ್ಯಾಲ್ಯೂ pi by 4 ಬರುತ್ತೆ, ಅದು ಬಿಟ್ಟು ಎಲ್ಲಕ್ಕೂ ಬರಲ್ಲ. ಹಾಗಾದ್ರೆ ಇದಕ್ಕೆ a by 2 ಬಿಫೋರ್
2015 ಆರ್ 16 ಸಿ ಇ ಟಿಯಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಇದೇ ಥರ ಪ್ರಾಬ್ಲಮ್ ಇದೆ. ಹೇಗಾಗ್ತದೆ? ಇಂಟಿಗ್ರೇಟ್ 0 to 10 root x divided by root x plus root of 10 minus x ಅಂತ ಇದೆ. ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಂಟಿಗ್ರೇಟ್ 0 to 10 root x divided by root x plus root of 10 minus x ಅಂತ ಆಪ್ಷನ್ಸ್. ಸರ್ ಇದು ಯಾವ ಥರ ಇದೆ ನೋಡಿ, 0 to a root x ಇದೆ plus root x plus root of a minus x ಇದೆ with respect to x. Here we get the value is equal to here what? a by 2. ಹಾಗಾದ್ರೆ ನಮಗೆ ವ್ಯಾಲ್ಯೂ ಬಂದಿರೋದೇನು? a by 2. ಇಲ್ಲಿ a ಇರೋ ಜಾಗದಲ್ಲಿ ನಮಗಿರೋದು 10, ನಥಿಂಗ್ ಬಟ್ ಇಲ್ಲಿ ಬರ್ತದೆ 10 by 2, ದಟ್ ಇಸ್ ದ ವ್ಯಾಲ್ಯೂ ಆನ್ಸರ್ 5 ಆಗುತ್ತೆ. ಅದು ಬಿಟ್ಟು ನೀವು ಇದನ್ನ ಮತ್ತೆ ಹಿಂಗೆ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಹಾಗಾದರೆ ಇದೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದ್ದಂಗೆ ನಿಮಗೆ. ಇಂಟಿಗ್ರೇಟ್ 0 to a root x divided by root x plus root of a minus x ವ್ಯಾಲ್ಯೂ a by 2 ಆಗಿರುತ್ತೆ. ಅದನ್ನು ಸ್ಟ್ಯಾಂಡರ್ಡ್ ರಿಸಲ್ಟ್ ಥರಲ್ಲೇ ನೆನ್ಪಿಟ್ಕೋಬೇಕು ನೀವು. ನೆನ್ಪಿಟ್ಕೊಂಡ್ರೆ ಅದನ್ನ ಇನ್ ಕೇಸ್ ಅದರಲ್ಲಿ ಹೇಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಬರುತ್ತೆ ಅಂತ ಗೊತ್ತು ನಿಮಗೆ. ಅದೇ ಕೂಡ ಏನಾಗಿರುತ್ತೆ ನಿಮಗೆ ಫೈನಲ್ ಇಂಟಿಗ್ರಲ್ ವ್ಯಾಲ್ಯೂ ಆಗಿರುತ್ತೆ. ಸೇಮ್ ಪ್ರೊಸೀಜರಲ್ಲೇ ಫಾಲೋ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ಪ್ರಾಬ್ಲಮ್. Next, integrate minus pi by 2 to pi by 2. Integrate minus pi by 2 to pi by 2. Evaluate the integrate minus pi by 2 to pi by 2 minus pi by 2 to pi by 2 sin x to the power of 7. Sin x to the power of 7 with respect to x. ಇದನ್ನು ಇಂಟಿಗ್ರೇಟ್ ಮಾಡ್ಬೇಕು ನಾವು. ಇಂಟಿಗ್ರೇಟ್ ಮೈನಸ್ ಪೈ ಬೈ 2 ಟು ಪೈ ಬೈ 2 ಇದೆ. ಸೈನ್ ಎಕ್ಸಿಗೆ ಪವರಲ್ಲಿ 7 ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಓಕೆ, ಈಗ ಸೈನ್ ಎಕ್ಸ್ ಟು ದಿ ಪವರ್ ಆಫ್ 7 ಇತ್ತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಸೊ ಹಾಗಾದರೆ ಇದು ನಾವೇನು ಮಾಡ್ತೀವಿ ಈಗ? ಮೈನಸ್ ಎ ಟು ಎ ಫಾರ್ಮಲ್ಲಿದೆ. ಮೈನಸ್ ಎ ಟು ಎ ಒಂದು ಪ್ರಾಪರ್ಟೀಸ್ ಬರ್ತಿದೆ. ಏನು ಬರ್ತಿದೆ? ಮೈನಸ್ ಎ ಟು ಎ minus a to a f of x with respect to x is equal to s. 2 times of integrate 0 to a ಆಗುತ್ತೆ ಯಾವಾಗ f of x with respect to x if f of x is even ಆಗಿದ್ದಾಗ ಅಂತ ಹೇಳ್ತೀವಿ. 0 ಆಗಿರುತ್ತೆ if f of x is odd ಆಗಿದ್ದಾಗ ಅಂತ ಬೇರೆ ಪ್ರಾಪರ್ಟೀಸ್ ಇದೆ. ಸೊ ಹಾಗಾದರೆ ಆಡ್ ಫಂಕ್ಷನ್ ಅಂದ್ರೆ ಏನು, ಈವನ್ ಫಂಕ್ಷನ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಆಲ್ರೆಡಿ ಹೇಳಿದ್ದೀನಿ. f of minus x ಬರೆದು ವಿ ಗೆಟ್ ಪ್ಲಸ್ ಎಫ್ ಆಫ್ ಎಕ್ಸ್ ಬಂದರೆ ಈವನ್ ಫಂಕ್ಷನ್. ಎಫ್ ಆಫ್ ಮೈನಸ್ ಎಕ್ಸ್ ಬರೆದಾಗ ವಿ ಗೆಟ್ ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ದಟ್ ಈಸ್ ಆಡ್ ಫಂಕ್ಷನ್. ಸೊ ಕ್ಲಿಯರ್ ಲೆಟ್ ಐ ಇಸ್ ಈಕ್ವಲ್ ಟು ಫಸ್ಟ್ ಇದು ಫಂಕ್ಷನ್ ಏನಿದೆ ಎಫ್ ಆಫ್ ಎಕ್ಸ್ನ ಚೆಕ್ ಮಾಡ್ತಾರೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 7. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ? ಸೈನ್ ಎಕ್ಸ್ ಟು ದಿ ಪವರ್ ಆಫ್ 7 ಇದೆ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 7 with respect to x. First I will check the given function is either even function or odd function. Hence f of minus x that is equal to sin of minus x whole to the power of 7. Hagadre f of minus x that is equal to sin of minus x ಅಂತ ಹೇಳಿದ್ರೆ ನಮಗೆ minus sin x ಆಗುತ್ತೆ whole to the power of 7 whole to the power of 7. ಅಲ್ಲಿಗೆ ಪವರ್ ಗೆ ಮೈನಸ್ ಇರೋದು 7 ಇರುತ್ತೆ. ಈಗ ಏನಾಗ್ಬಿಡುತ್ತೆ ಆಡ್ ನಂಬರ್ ಇದ್ರೆ ಪವರ್ ಅಲ್ಲಿ ಮೈನಸ್ ಇದ್ದಾಗ ಮೈನಸ್ ಆಗುತ್ತೆ. ಅಲ್ಲಿ ಮೈನಸ್ 7x whole to the power of with respect to x, that is minus f of x ಆಯಿತು. ಅಲ್ಲಿ ಅಪ್ಲೈ ಮಾಡಿದ್ದ ಮೈನಸ್ ಎಫ್ ಆಫ್ ಎಕ್ಸ್. ಮೈನಸ್ ಎಫ್ ಆಫ್ ಎಕ್ಸ್ ಅಪ್ಲೈ ಮಾಡಿದ್ರೆ ವಿ ಗೆಟ್ ಮೈನಸ್ ಎಫ್ ಆಫ್ ಎಕ್ಸ್ ಬಂತು. ಎಫ್ ಆಫ್ ಮೈನಸ್ ಎಕ್ಸ್ ಅಪ್ಲೈ ಮಾಡಿದ್ರೆ ಮೈನಸ್ ಎಫ್ ಆಫ್ ಎಕ್ಸ್. ದ ಗಿವನ್ ಫಂಕ್ಷನ್ ಇಸ್ ವಾಟ್? ಆಡ್ ಫಂಕ್ಷನ್. ಹೆನ್ಸ್ therefore sin x to the power of 7 is odd function. What? Odd functions. So then the integral minus pi by 2 to pi by 2 sin x to the power of 7 with respect to x is equal to 0 direct ಬರೀತಾ ಇದ್ದೀನಿ by using this property. By using this property. ಈ ಪ್ರಾಪರ್ಟಿ ಕೊಟ್ಟು ಪ್ರಾಬ್ಲಮ್ ಕೊಟ್ಟು ನಮಗೆ ಸರಿ ಎಷ್ಟು ಮಾರ್ಕ್ಸ್ಗೆ? ಟೋಟಲ್ 6 ಮಾರ್ಕ್ಸ್ಗೆ. ಎಸ್, ಅಬ್ಸರ್ವ್ ಮಾಡಿ. ಈ ಪ್ರಾಪರ್ಟಿ ಪ್ರೂವ್ ಮಾಡ್ತಾರೆ. ಈ ಪ್ರಾಬ್ಲಮಲ್ಲಿ ಗಿವನ್ ಫಂಕ್ಷನ್ ಇವನ್ನ ಆಡ್ ಅಂತ ಕೊಡ್ತಾರೆ. ಅದೇ ಇನ್ ಕೇಸ್ ಇಲ್ಲಿ ಏನಾದರೂ ಸೈನ್ ಸ್ಕ್ವಯರ್ ಎಕ್ಸ್ ಇದ್ದರೆ ನಾನು ಡೆಫಿನೇಷನ್ಸಲ್ಲಿ ಹೇಳಿದ್ದೀನಿ ಅದೇನಾಗುತ್ತೆ, ಅದು
ಇವನ್ ಫಂಕ್ಷನ್ಸ್ ಆಗಲ್ಲ, ಸಾರಿ ಆಡ್ ಫಂಕ್ಷನ್ಸ್ ಆಗಲ್ಲ, ಇವನ್ ಫಂಕ್ಷನ್ಸ್ ಆಗುತ್ತೆ. ಅವು ಸೈನ್ ಸ್ಕ್ವೇರ್ ಎಕ್ಸ್ನ ನಾವು ನೀವು ಇಂಟಿಗ್ರೇಟ್ ಮಾಡ್ತಾ ಬರಬೇಕಾಗುತ್ತೆ. ಎಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದ್ದರೆ ಇಂಟಿಗ್ರೇಟ್ ಮಾಡ್ತಾ ಬರಬೇಕು. ಎಸ್ ಇಟ್ ಈಸ್ ಓಕೆ ಸೇಮ್. ಇದೇ ಥರ ಇನ್ನೊಂದು ಪ್ರಾಬ್ಲಮ್ಸ್ ಇದೆ, ಅದು ನೀವೇ ಮಾಡ್ಕೊಂಬನ್ನಿ. ಏನಿದೆ ಅಂದರೆ ಇಂಟಿಗ್ರೇಟ್ -5/2 to 5/2. ನೆಕ್ಸ್ಟ್ ಒಂದು ಕ್ವಶನ್ -5/2 to 5/2. ಎವ್ಯಾಲ್ಯೂಯೇಟ್ ದ ಇಂಟಿಗ್ರೇಟ್ -5/2 to 5/2 ಎಸ್ ಸೈನ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಪ್ರಾಬ್ಲಮ್ ಮಾಡಿ. ಸೈನ್ ಸ್ಕ್ವೇರ್ ಎಕ್ಸ್ ಈ ಪ್ರಾಪರ್ಟಿ ಗೊತ್ತು, ಆಗಲೇ ಬರ್ಸಿದ್ವಲ್ಲ. ಅದೇ ಥರ ರಿಲೇಟ್ ಈಸ್ ಈಕ್ವಲ್ ಟು ಅಂತ ತೊಗೊಳ್ತಾರ. ಸೈನ್ ಸ್ಕ್ವೇರ್ ಎಕ್ಸು ಫಸ್ಟು -8 ಇವನ್ ಫಂಕ್ಷನ್ 2 times of 0 to a ಅಲ್ಲಿಂದ ತೊಗೊಂಡು ಅದನ್ನ ಇಂಟಿಗ್ರೇಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಅದ್ರ ಬೇಸ್ನ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಉಳಿದಿರೋ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಇದ್ದಾವೆ, ಅವನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಈಗೇನು ಕ್ಲಾಸಸ್ ಆಗ್ತಾ ಇದ್ದಾವೆ ಈಗ ಆಗಿರೋವು ಕಂಟಿನ್ಯೂ ಮಾಡಿ ನೋಡ್ತಾ ಬನ್ನಿ. ಇದು ಒಂದು ವೀಕು. ಓಕೆ, ಥ್ಯಾಂಕ್ ಯು.